ನಿನ್ ಜೊತೆಗೆ ಬೆಂಕಿ ಇಟ್ಟಿದ್ದು ಈ ಕೈಯಿಂದಾನೆ ಆ ಮನೆ ವಿಧಿನೂ ಬರೀತೀನಿ. ಈ ದೀಪದ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಯುದ್ಧ ಗೆಲ್ಲೋವರೆಗೂ ಹೋರಾಡ್ತೀನಿ. ಅಮ್ಮ, ನಿನ್ನ ಹತ್ರ ಏನೋ ಮಾತಾಡಬೇಕಿತ್ತು. ಏನು ಹೇಳೋರಕ್ಕೋ? ಅಕ್ಕ ಹೀಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಮ್ಮ. ಉಳ್ದಿರೋರ ಜೀವನನೂ ಹಾಳು ಮಾಡ್ಕೊಳ್ಳೋದು ಯಾವ ನ್ಯಾಯ ಹೇಳು? ಅಕ್ಕನಿಗೆ ಮದುವೆ ಮಾಡಿ ಅವಳಿಗೆ ಹೊಸ ಬದುಕು ಕಟ್ಕೊಡೋದು ಅಣ್ಣನ ಆಸೆ ಆಗಿತ್ತು. ಈಗ ನಾವೆಲ್ಲರೂ ಸೇರಿ ಅಕ್ಕನಿಗೆ ಒಂದು ಒಳ್ಳೆ ದಾರಿ ಮಾಡಿಕೊಟ್ರೆ ಅಣ್ಣನಿಗೂ ರಾಜೇಶ್ಗೂ ಇಬ್ಬರು ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನನಗೆ ಗೊತ್ತು ಮಗಳೇ, ಆದರೆ ಈಗಲೇ ಅದೆಲ್ಲಿ ಸಾಧ್ಯ ಹೇಳು? ಕಾಲ ಎಲ್ಲನೂ ಮರೆಸುತ್ತೆ ಅಂತಾರಲ್ಲ, ಇನ್ನೂ ಸ್ವಲ್ಪ ದಿನ ಕಳೀಲಿ ಬಿಡು. ನಾವೇನೇ ಮಾಡಬಹುದು, ಎಷ್ಟೇ ಮಾತಾಡಬಹುದು, ಆದರೆ ಹೊಸ ಜೀವನಕ್ಕೆ ಅವಳೇ ರೆಡಿ ಆಗಬೇಕಲ್ವಮ್ಮ. ಅಲ್ಲಿವರೆಗೂ ನಾವೆಷ್ಟೇ ಬಲವಂತ ಮಾಡಿದ್ರು ಅದು ಒಣಗಿದ ಮರಕ್ಕೆ ನೀರು ಹಾಕಿದಾಗುತ್ತೆ ಅಷ್ಟೇ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಮ್ಮ. ಅಕ್ಕನಿಗೆ ಇವಾಗಲ್ಲ ಅಂದರೂ ಮುಂದಾದರೂ ಒಂದೊಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕಲ್ವಾ? ಅದು ಇವಾಗಲೇ ಆದರೆ ನಮ್ಮ ನೋವಿನ ನಡುವೆ ಒಂದು ಸಮಾಧಾನ ಸಿಕ್ಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಕಲ್ಯಾಣಿ ಮನಸ್ಸು ಮಾಡದೆ ನಾವೇನು ಮಾಡೋಕ್ಕಾಗಲ್ಲ ರುಕ್ಕು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಲೋ ರೀ, ಹಲೋ, ನಿಮಗೆ ಹೇಳ್ತಾ ಇರೋದು, ನಿಮ್ಮ ಹತ್ರ ಮಾತಾಡಬೇಕು. ಈ ಮದುವೆ ವಿಚಾರ ಮಾತಾಡಕ್ಕೆ ಬಂದೆ ರೀ. ಯಾವ ಮುಖ ಇಟ್ಕೊಂಡು ಬಂದಿದ್ಯೋ? ನಾಚಿಕೆ ಆಗಲ್ವಾ? ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸೋದ್ಬಿಟ್ಟು ಹೊರಗೆ ಬಂದಿದ್ಯಲ್ಲ. ಇಲ್ಲಿಗೆ ಯಾಕೋ ಬಂದೆ? ನಮ್ಮ ನೋವನ್ನ ಜಾಸ್ತಿ ಮಾಡೋದಿಕ್ಕ? ನಾನಿಲ್ಲಿ ಮಾತಾಡಕ್ಕೆ ಬಂದಿರೋ ಉದ್ದೇಶನೇ ಬೇರೆ. ಏಯ್, ನಿನ್ ಜೊತೆ ಮಾತಾಡೋಕ್ಕೂ ನಮಗಿಷ್ಟ ಇಲ್ಲ. ಜನ ಸೇರಿ ಏನಾದರೂ ಅನಾಹುತ ಆಗೋಗ್ ಮುಂಚೆ ಇಲ್ಲಿಂದ ಹೊರಟು ಬಿಡು. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ಕೃಷ್ಣ ಅವ್ರು ಅಂದ್ಕೊಂಡಿರೋ ಗುರಿ ಕರೆಕ್ಟಾಗೇ ಇದೆ, ಆದರೆ ಹೋಗ್ತಾ ಇರೋ ರೂಟ್ ಕರೆಕ್ಟಾಗಿಲ್ಲ. ಫಸ್ಟ್ ಅದನ್ನು ಚೇಂಜ್ ಮಾಡಬೇಕು. ಇವಾಗ ರೂಟ್ ಸಿಕ್ತು. ಇಲ್ಲಿ ನೋಡು ಯಪ್ಪ, ಇದು ಹಳೆ ಕಾಲದ ದೇವಸ್ಥಾನದಲ್ಲಿ ಗೋಡೆಗಳಿಗೆ ಒಂಥರ ಕೆಮ್ಮಣ್ಣಿನ ಕಲರ್ ಪೇಂಟ್ ಹಾಕಿರೋರಲ್ಲ, ಇದೆಲ್ಲ ಓಲ್ಡ್ ಡಿಸೈನ್. ಬೇಡ ಬೇಡ ಬೇಡ. ಸಿಕ್ಕಮ್ಮ, ಇದು ಸಿಂಪಲ್ ಆಗಿ ಎಲಿಗೆಂಟ್ ಆಗಿದೆ, ನನಗಿಷ್ಟ ಆಯ್ತು. ಹಾಂ, ನಿಂಗೆ ಇಷ್ಟ ಆಯ್ತಾ? ಓಕೆ. ಏ ವಿನಯ್, ನೋಡು, ಚೆನ್ನಾಗಿದೆಯಂತೆ. ನಾಚಿಕೆ ಪಟ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣ ಇಲ್ಲಿ ನೋಡೋಣ, ಚೆನ್ನಾಗಿದೆಯಂತೆ, ನೋಡು. ಹಿಂಗೆ ಓಕೆನಾ? ಸರಿ, ಹಾಗಾದ್ರೆ ನಿಮಗೂ ಇಷ್ಟ, ಅಣ್ಣಂಗೂ ಇಷ್ಟ, ಇದೇ ಫೈನಲೈಸ್ ಮಾಡ್ಬಿಡೋಣ. ಓಕೆ. ಹಾಂ, ನೀವು ಫೈನಲೈಸ್ ಮಾಡೋದಾಯ್ತಲ್ಲ? ಆಯಿತು, ಥ್ಯಾಂಕ್ ಯು. ಕೊಡ್ತೀವಿ. ಸರಿ ಪ್ರಕಾಶ್, ಬರೋಣವೇ?
ಹೋಗಮ್ಮ, ಅತ್ತೆ ಫೋಟೋ ಕೈ ಮುಗ್ದು ಆಶೀರ್ವಾದ ತಗೊಂಬ. ಸರ್, ಯಾರು ನೀವು? ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ, ಆಮೇಲೆ ಬನ್ನಿ. ಯಶೋಧ, ನೀವು ಬನ್ನಿಮ್ಮ. ನಮಸ್ತೆ ಸರ್. ನಮಸ್ಕಾರ. ಸರ್, ಅವತ್ತು ನನ್ನ ಮಗ ಹೋದ ನೋವಲ್ಲಿ ನಾನು ಹದ್ದಿನ ಥರ ನಿಮ್ಮ ಮೇಲೆರ್ಗಿ ಕಲ್ಲಿಂದ ನಿಮಗೆ ಹೊಡೆದ್ಬಿಟ್ಟೆ. ನನಗೆ ಕ್ಷಮೆ ಕೇಳೋ ಯೋಗ್ಯತೆನೂ ಇಲ್ಲ, ಆದರೂ ಬಂದಿದ್ದೀನಿ. ಅವತ್ತು ನಿಮ್ಮ ಹಣೆಯಿಂದ ಸುರಿದ ರಕ್ತ ನನ್ನನ್ನು ಸುಡ್ತಾ ಇದೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಕ್ಷಮೆನಾ? ಹಾಲು ಕೊಡ್ಸೋ ಕೈಗೆ ಕಚ್ಬಿಟ್ಟು ಈಗ ಮುಲಾಮ್ ಹಚ್ಚೋ ನಾಟಕ ಆಡೋದಕ್ಕೆ ಬಂದಿದ್ರಾ? ನೀವು ಅಂತ ಗೊತ್ತಾಗಿದ್ದಿದ್ರೆ ಗೇಟ್ವರೆಗೂ ಕೂಡ ಬರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಹೋಗಿ ಇಲ್ಲಿಂದ. ಯಶೋಧ, ಈಗ ನಮ್ಮಿಂದ ಏನಾದರೂ ಸಹಾಯ ಆಗ್ಬೇಕಾಗಿತ್ತೇನಮ್ಮ? ಸರ್, ನೀವು ಕಲ್ಯಾಣಿನ ಈ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋ ಯೋಚನೆಯಲ್ಲಿದ್ರಂತೆ. ತುಂಬ ಪುಣ್ಯದ ಕೆಲಸ ಸರ್ ಅದು. ಆ ಹುಡುಗಿ ಬಾಳು ಹಸನಾಗಬೇಕು ಅನ್ನೋದು ಈ ತಾಯಿ ಆಸೆ. ಕಲ್ಯಾಣಿನ ನಮ್ಮನೆಗ್ ಸೊಸೆ ಮಾಡ್ಕೊಳ್ಳೋದ? ಏನ್ ತಲೆಗಿಲೆ ಕೆಟ್ಟಿದ್ಯಾ? ಹೋಗಮ್ಮ ಆಚೆ. ಯಶೋಧ, ಯಾಕೆ ಹೋಗಾಡ್ತಾ ಇದೆಯಾ? ಸ್ವಲ್ಪ ಶಾಂತವಾಗಿರು. ಅಣ್ಣ, ಸೂರ್ಯ, ಇದು ನನ್ನ ಮಗಳು ಲೈಫ್ ಪ್ರಶ್ನೆ. ಏನಿದೆಲ್ಲ? ಬಾಲು, ಸ್ವಲ್ಪ ಸಮಾಧಾನವಾಗಿರ್ತೀಯ? ತಾಯಿ, ಇದು ನನ್ನ ಕುಟುಂಬದ ಆಂತರಿಕ ವಿಚಾರ. ಅದನ್ನ ಈಗ ಚರ್ಚೆ ಮಾಡೋ ಸಂದರ್ಭನೂ ಅಲ್ಲ, ಇದು ಸಮಯನೂ ಅಲ್ಲ. ನಾನು ಆಮೇಲೆ ಮಾತಾಡ್ತೀನಿ ಇದನ್ನ. ದಯವಿಟ್ಟು ನೀವೀಗ ಹೊರಡಿ. ನಮಸ್ತೆ ಸರ್.